ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಿಮಗೆ ಎಲ್ರಿಗೂ ಗೊತ್ತಿರೋ ವಿಷಯ ಏನಂದರೆ, ಕೆ ಎ ಕಡೆಯಿಂದ ಏನೇ ಅಪ್ಡೇಟ್ಸ್ ಬಂದರೂ ನಿಮಗೆ ನಾನು ಮುಂಚೆ ಕೂಡ ಹೇಳಿದ್ದೀನಿ, ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ. ಕೆ ಎ ಕಡೆಯಿಂದ ಏನೇ ಅಪ್ಡೇಟ್ಸ್ ಬಂದರೂ ನಿಮಗೆ ಕೆ ಎ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಇದು ಎಲ್ಲಿರುತ್ತಪ್ಪ ಅಂದರೆ, ನಿಮ್ಮ ಫೋನಲ್ಲಿ ಆಲ್ರೆಡಿ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ ಇದ್ದೇ ಇರುತ್ತೆ. ಸೊ ಅದರಲ್ಲಿ ಹೋಗಿ ಕೆ ಇ ಅಂತ ಸರ್ಚ್ ಮಾಡಿದರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ನಿಮಗೆ ಇದರಲ್ಲಿ ಏನೂ ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ 3 ಲೈನ್ಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಈ ಥರ ಓಪನ್ ಆಗುತ್ತೆ. ಪ್ರವೇಶ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಏನಪ್ಪ ಅಂದರೆ, ಇಲ್ಲಿ ಯು ಜಿ ಸಿ ಇ ಟಿ 2025 ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಕೆ ಎ ಕಡೆಯಿಂದ ಮೀನ್ಸ್ ಸಿ ಇ ಟಿ ಬಗ್ಗೆ ಏನೇ ಅಪ್ಡೇಟ್ಸ್ ಬಂದರೂ, ಯು ಜಿ ಸಿ ಇ ಟಿ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಸೊ ನಿಮಗೆ ಇಲ್ಲೇ ಸಿಗುತ್ತೆ ಎಲ್ಲ ಅಪ್ಡೇಟ್ಸು. ಸೊ ನೋಡಿ, ಇಲ್ಲಿ ನೋಡ್ಕೋಬೋದು, ಎಲ್ಲ ಅಪ್ಡೇಟ್ಸ್ ಇದೆ. ಮೊನ್ನೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ರು, ಮೀನ್ಸ್ ಅಂದರೆ ಎಲ್ಲ ಕೋರ್ಸ್ದು ಬಿಟ್ಟಿಲ್ಲ, ಜಸ್ಟ್ ಇಂಜಿನಿಯರಿಂಗ್ದವರಿಗೆ ಮಾತ್ರ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ರು. ಸೊ ಅದನ್ನು ಇಲ್ಲೇ ಇದೆ ನೋಡಿರಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬೋದು. ಅದೇ ರೀತಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇದೇ ವೆಬ್ಸೈಟಲ್ಲಿ ಸಿಗುತ್ತೆ. ಮತ್ತು ನಾನು ಗ್ರೂಪಲ್ಲಿ ಕೂಡ ಕಳಿಸ್ತಾ ಇರ್ತೀನಿ. ಇನ್ನು ವಾಟ್ಸಪ್ ಗ್ರೂಪಲ್ಲಿ ಯಾರು ಜಾಯ್ನ್ ಆಗಿಲ್ಲ, ನಾನು ಈ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ವೀಡಿಯೋದಲ್ಲಿ. ಸೊ ಎಲ್ಲರೂ ಜಾಯ್ನ್ ಆಗಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ದರೂ ಅವರಿಗೆ ಕೂಡ ಶೇರ್ ಮಾಡಿರಿ. ಸೊ ಇವಾಗ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ, ಇವಾಗ ನಾನು ಜಸ್ಟ್ ಈ ವಿಡಿಯೋದಲ್ಲಿ ಏನಂದರೆ ಜಸ್ಟು ಆಪ್ಷನ್ಟ್ರಿ ಬಗ್ಗೆ ಸ್ವಲ್ಪ ಒಂದು ಸಣ್ಣ ಕ್ಲೂ ಕೊಡ್ತೀನಿ. ಯಾಕಪ್ಪ ಅಂದರೆ ಆಪ್ಷನ್ಟ್ರಿ ಮಾಡುವಾಗ ತುಂಬಾ ಕರೆಕ್ಟಿಂದ ಮಾಡಬೇಕು. ಮಿಸ್ಟೇಕ್ಸ್ ಮಾಡಿದರೆ ನಿಮಗೆ ಸಿಗೋ ಕಾಲೇಜ್ ಕೂಡ ಸಿಗೋಲ್ಲ. ಅದಕ್ಕೆ ಒಂದು ಸಮ್ ಟ್ರಿಕ್ಸ್ನ ನಾನು ಮೀನ್ಸ್ ಸಮ್ ಪಾಯಿಂಟ್ಸ್ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಕರೆಕ್ಟಾಗಿ ನೋಡಿರಿ ಮತ್ತು ಕೊನೆವರೆಗೂ ನೋಡಿರಿ. ಈ ವಿಡಿಯೋನ ಎಷ್ಟು ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶೇರ್ ಮಾಡಿರಿ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ವಿಷಯ ಗೊತ್ತಿರಲ್ಲ. ಸೊ ಅವರಿಗೂ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿರಿ. ಸೊ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ, ಫಸ್ಟ್ ಕ್ವಶನ್ ಏನಪ್ಪ ಅಂದರೆ, ಇವಾಗ ಇಲ್ಲಿ ನಾನು 5 ಕ್ವಶನ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ನಿಮಗೆ ಇವಾಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಮಾತ್ರ ಕೊನೆವರೆಗೂ ನೋಡಿರಿ. ಸೊ ಫಸ್ಟ್ ಒಂದು ಯಾವುದಪ್ಪ ಅಂದರೆ, ಎಲ್ಲ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡ್ಬೋದಾ? ಎಸ್, ಖಂಡಿತವಾಗ್ಲೂ ಮಾಡ್ಬೋದು. ಬಟ್ ಏನಪ್ಪ ಅಂದರೆ, ಎಲ್ಲ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಿದರೆ ಓಕೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಎಲ್ಲ ಕೋರ್ಸ್ ಆಪ್ಷನ್ ಎಂಟ್ರಿ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಇಂಜಿನಿಯರಿಂಗು ಬೇಸ್ ನರ್ಸಿಂಗ್ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ. ಸೊ ನಾನು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇವಾಗ ಆಪ್ಷನ್ ಎಂಟ್ರಿ ಬಿಟ್ಟಾಗ ನೀವು ಏನಪ್ಪ ಅಂದರೆ ಇಂಜಿನಿಯರಿಂಗು ಆಪ್ಷನ್ ಎಂಟ್ರಿ ಆ್ಯಡ್ ಮಾಡಿರ್ತೀರಾ. ಸೊ ಅದರಲ್ಲಿ ಇವಾಗ ಆಪ್ಷನ್ ಎಂಟ್ರಿ ಮಾಡಿ ಮುಗೀತು. ಸೊ ಇವಾಗ ನಿಮ್ಮ ಕೆ ಎ ಕಡೆಯಿಂದ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ಆವಾಗ ನಿಮ್ಗೆ ಏನಪ್ಪ ಅಂದರೆ, ನನಗೆ ಇಂಜಿನಿಯರಿಂಗ್ ಸೀಟ್ ಬೇಕು ಅಂತ ನೀವು ಮೈಂಡಲ್ಲಿ ಡಿಸೈಡ್ ಮಾಡಿರ್ತೀರ. ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿರ್ತೀರ, ಬಟ್ ನಿಮಗೆ ಮೈಂಡಲ್ಲಿ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಮಾಡಿದ ನಂತರ ನನಗೆ ಇಂಜಿನಿಯರಿಂಗ್ ಸೀಟ್ ಬೇಕಂತ ನಿಮ್ಮ ಮೈಂಡಲ್ಲಿ ಇರುತ್ತೆ. ಬಟ್ ಅವಾಗ ಕೆ ಎದವ್ರು ಏನಪ್ಪ ಅಂದರೆ ಬಿ ಎಸ್ ಸಿ ನರ್ಸಿಂಗ್ ನಿಮಗೆ ಅಲಾಟ್ ಮಾಡ್ತಾರೆ. ಅವಾಗ ಏನಾಗುತ್ತಪ್ಪ ಅಂದರೆ, ನಿಮಗೆ ಅದು ಒಂದು ಮಿಸ್ಟೇಕ್ ಆಗಿಬಿಡುತ್ತೆ. ನಿಮಗೆ ಅವಾಗ ಅನುಭವ ಆಗಿಬಿಡುತ್ತೆ, ನಾನು ಇಂಜಿನಿಯರಿಂಗ್ ಮಾತ್ರ ಆ್ಯಡ್ ಮಾಡಬೇಕು ಅಂತ. ಸೊ ಇವಾಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ, ನೀವು ಎಲ್ಲ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡಿದ್ರು ಓಕೆ, ನೀವು ಏನು ತೊಂದರೆನೇ ಇಲ್ಲ. ಯಾಕಂದರೆ ಕೆ ಎ ಕಡೆಯಿಂದನೇ ಚಾನ್ಸ್ ಇದೆ ಎಲ್ಲ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ. ಬಟ್ ಇಲ್ಲಿ ಏನು ಮಿಸ್ಟೇಕ್ ಆಗುತ್ತಪ್ಪ ಅಂದರೆ, ನಿಮಗೆ ಸಿಗೋ ಒಳ್ಳೆ ಕಾಲೇಜ್ ಸಿಗಲ್ಲ. ಯಾಕಂದರೆ ಇವಾಗ ನಿಮಗೆ ಇಂಜಿನಿಯರಿಂಗೇ ಇಷ್ಟ ಇದ್ದರೆ ಅದು ಒಂದು ಕೋರ್ಸ್ ನೀವು 200 ಕಾಲೇಜ್ ಆ್ಯಡ್ ಮಾಡಿ ಪರವಾಗಿಲ್ಲ. ಬಟ್ ಒಂದೇ ಕೋರ್ಸ್ನ ಇಷ್ಟಪಟ್ಟು ಆಪ್ಷನ್ ಎಂಟ್ರಿ ಮಾಡಿರಿ. ಇವಾಗ ನೀವು ಬೇಸ್ ನರ್ಸಿಂಗ್ ಮಾಡಬೇಕಂತ ನಿಮ್ಮ ಮೈಂಡಲ್ಲಿ ಇದ್ದರೆ, ಜಸ್ಟ್ ಬೇಸ್ ನರ್ಸಿಂಗ್ ಎಲ್ಲ ಕಾಲೇಜ್ ಸೇರಿ ಒಂದು 500 ಮೇಲೇ ಇದೆ. 500 ಮೇಲೇ ಇದೆ. ಸೊ ನೀವು ಎಲ್ಲ ಕಾಲೇಜ್ನೂ ಆ್ಯಡ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಬಟ್ ನೀವು ಒಂದೇ ಕೋರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದು. ಸೊ ಫಸ್ಟ್ ಕ್ವಶನ್ಸ್ನ ಅರ್ಥ ಆಯಿತು ಅನ್ಕೋತೀನಿ. ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಎಲ್ಲ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡ್ಬೋದು, ಓಕೆ, ಮಾಡಬಾರ್ದು ಅಂತಲ್ಲ. ಬಟ್ ಏನಪ್ಪ ಅಂದರೆ, ನಿಮಗೆ ಯಾವ ಕೋರ್ಸ್ ಇಷ್ಟನೋ ಆ ಕೋರ್ಸ್ ಮೇಲೆ ಫೋಕಸ್ ಮಾಡಿರಿ. ಫಸ್ಟ್ ಅದನ್ನು ಪ್ರಿಫರೆನ್ಸ್ ಕೊಡಿ. ಆಮೇಲೆ ಬೇಕಾದರೆ ನೀವು ಕೆಳಗಡೆ ಏನಪ್ಪ ಅಂದರೆ ನೀವು ರಿಮೈನಿಂಗ್ ಕೋರ್ಸ್ನ ಆಪ್ಷನ್ ಎಂಟ್ರಿ ಮಾಡ್ಕೋರಿ, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಹಾಗೆ ಮಾಡಿದರೆ ಕಾಲೇಜ್ ಅಲಾಟ್ ಆಗುತ್ತಾ? ಎಸ್, ಖಂಡಿತ ಅಲಾಟ್ ಆಗುತ್ತೆ. ಬಟ್ ನಿಮಗೆ ಏನಪ್ಪ ಅಂದರೆ, ನಿಮಗೆ ಇಷ್ಟ ಇರೋ ಕಾಲೇಜಸ್ ಆ್ಯಡ್ ಮಾಡಿ ಆ ಕಾಲೇಜ್ ನಿಮಗೆ ಸಿಗುತ್ತೆ. ಸೊ ಅಕಸ್ಮಾತ್ ನಿಮಗೆ ಕೆ ಎದವ್ರು ನಿಮಗೆ ಎಲ್ಲ ಚಾನ್ಸಸ್ ಕೊಟ್ಟರಪ್ಪ, ನಾನು ಎಲ್ಲ ಕೋರ್ಸಸ್ ಆ್ಯಡ್ ಮಾಡ್ತೀನಿ ಅಂದರೆ ಅದು ನಿಮ್ಮ ತಪ್ಪು. ಯಾಕಂದರೆ ನಿಮಗೆ ಸಿಗೋ ಕಾಲೇಜ್ ಕೂಡ ಸಿಗೋಲ್ಲ. ಸೊ ಅಷ್ಟೇ ಹೇಳ್ತಾ ಇದ್ದೀನಿ. ನಿಮಗೆ ಯಾವ ಕೋರ್ಸ್ ಇಷ್ಟನೋ ಕಾಲೇಜ್ ಮಾತ್ರ ಖಂಡಿತ ಅಲಾಟ್ ಆಗೇ ಆಗುತ್ತೆ. ಬಟ್ ನಿಮಗೆ ಯಾವ ಕೋರ್ಸ್ ಇಷ್ಟನೋ ಆ ಕಾಲೇಜ್ನ ಆ್ಯಡ್ ಮಾಡಿರಿ, ಆ ಕೋರ್ಸ್ನ ಆ್ಯಡ್ ಮಾಡಿರಿ. ಸೊ ನೆಕ್ಸ್ಟ್ ಯಾವುದೇನಪ್ಪ ಅಂದರೆ, ಯಾವ ಥರ ಕಾಲೇಜ್ ಆ್ಯಡ್ ಮಾಡಬೇಕು? ಸೊ ಫಾರ್ ಎಕ್ಸಾಂಪಲ್ ಅಂದರೆ, ಸಮ್ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ, ನಾನು ನಮ್ಮ ಡಿಸ್ಟಿಕಲ್ಲೇ ಓದಬೇಕು ಅಂತ ಇರುತ್ತೆ. ಅಥವಾ ಸಮ್ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂದರೆ, ನಾನು ನಮ್ಮ ಡಿಸ್ಟಿಕ್ ಬಿಟ್ಟು ಬೇರೆ ಡಿಸ್ಟಿಕಲ್ಲಿ ಹೋಗಿ ಓದಬೇಕು ಅಂತ ಇರುತ್ತೆ. ಸೊ ಇವಾಗ ಇಲ್ಲಿ ಏನು ಬರುತ್ತೆಪ್ಪ ಅಂದರೆ, ನಿಮ್ಮ ರ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ನಿಮ್ಮ ರ್ಯಾಂಕು 50,000 ಒಳಗಡೆ ಇತ್ತು ಅಂದ್ಕೊಳ್ಳಿ. ಸೊ 50,000 ರ್ಯಾಂಕ್ ಒಳಗಡೆ ಇದ್ದರೆ ಅವಾಗ ನೀವು ನಿಮ್ಮ ಡಿಸ್ಟಿಕ್ ಪ್ರಿಫರೆನ್ಸ್ ನಿಮ್ಮ ಡಿಸ್ಟಿಕಲ್ಲೇ ಓದಬೇಕು ಅಂದ್ಕೊಳ್ಳೋರು ನಿಮ್ಮ ಡಿಸ್ಟಿಕ್ನ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೋದು ಆಪ್ಷನ್ ಎಂಟ್ರಿಯಲ್ಲಿ. ಸೊ ಅಲ್ಲಿ ಏನಪ್ಪ ಅಂದರೆ, ನಿಮಗೆ ನಿಮ್ಮ ಡಿಸ್ಟಿಕಲ್ಲಿ ಕಾಲೇಜ್ ಸಿಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇನ್ನೊಂದೇನಪ್ಪ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಎಲ್ರಿಗೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಮೀನ್ಸ್ 150,000 ಮೇಲೆ ಯಾರ್ಯಾರಿಗೆ ಮೀನ್ಸ್ 150,000 ಅಂತಲ್ಲ, ರ್ಯಾಂಕ್ ಯಾರ್ದಾದ್ರೂ ಜಾಸ್ತಿ ಬಂದಿರಲಿ ಅಥವಾ ಯಾರ್ದಾದ್ರೂ ಇರಲಿ,
ಫಸ್ಟ್ ಪ್ರಿಫರೆನ್ಸ್ ಏನಪ್ಪ ಅಂದರೆ ಎಲ್ಲರೂ ಏನು ಮಾಡಬೇಕಪ್ಪ ಅಂದರೆ ನೀವು ಗೋರ್ಮೆಂಟ್ ಕಾಲೇಜ್ನ ಯಾಡ್ ಮಾಡಲೇಬೇಕು. ಫಸ್ಟ್ ಗೋರ್ಮೆಂಟ್ ಕಾಲೇಜ್ ಆಲ್ರೆಡಿ ಏನಂದರೆ 32 ಗೋರ್ಮೆಂಟ್ ಕಾಲೇಜಸ್ ಇದೆ. ಸೊ ಎಲ್ಲ 32 ಅಥವಾ 33 ಕಾಲೇಜಸ್ ಇದೆ. ಸೊ 33 ಕಾಲೇಜಸ್ ಕೂಡ ನೀವು ಗೋರ್ಮೆಂಟ್ನ ಫಸ್ಟ್ ಆಪ್ಷನ್ರಲ್ಲಿ ಎಲ್ರಿಗೂ ಹೇಳ್ತಾ ಇದ್ದೀನಿ. ಇದು ಒಬ್ಬರಿಗೆ ಅಂತಲ್ಲ, ರ್ಯಾಂಕ್ ಕಡಿಮೆ ಇದ್ದವರು ಓಕೆ, ಜಾಸ್ತಿ ಇದ್ದವರು ಓಕೆ, ಎಲ್ರಿಗೂ ಹೇಳ್ತಾ ಇದ್ದೀನಿ. ಯಾಕಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬರದು ಒಂದು ಜಸ್ಟ್ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಒಬ್ಬರದು ಇವಾಗ 1,50,000 ರ್ಯಾಂಕ್ ಇರುತ್ತೆ. ಸೊ ಇವಾಗ ಏನಪ್ಪ ಅಂದರೆ ಅವ್ರ ಹತ್ರ SC ಕಾಸ್ಟ್ ಇರುತ್ತೆ ಅಥವಾ ST ಕಾಸ್ಟ್ ಇರುತ್ತೆ ಅಥವಾ HK ಇರ್ಬೋದು ಅಥವಾ ರೂರಲ್ ಇರ್ಬೋದು ಅಥವಾ ಗ್ರಾಮೀಣ ಇರ್ಬೋದು. ಸೊ ಅಂಥವ್ರಿಗೆ ಏನಪ್ಪ ಅಂದರೆ ನಿಮಗೆ ಗೋರ್ಮೆಂಟ್ ಕಾಲೇಜ್ ಸಿಗೋದು ಕೂಡ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಏನಂದರೆ ಎಲ್ಲರೂ ಗೋರ್ಮೆಂಟ್ ಕಾಲೇಜಸ್ನ ಯಾಡ್ ಮಾಡಿ. ಆಮೇಲೆ ನಿಮಗೆ ಯಾವ ಕಾಲೇಜಸ್ ಬೇಕು ಮೀನ್ಸ್ ಪ್ರೈವೇಟ್ ಕಾಲೇಜ್ ಆಗಲಿ, ಯಾವ ಕಾಲೇಜ್ ಟಾಪ್ ಕಾಲೇಜ್ ಇದೆ ಅವೆಲ್ಲ ಯಾಡ್ ಮಾಡ್ಕೋಬೋದು. ಫಸ್ಟ್ ಏನಪ್ಪ ಅಂದರೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ರ್ಯಾಂಕ್ ಜಾಸ್ತಿ ಇರಲಿ ಕಡಿಮೆ ಇರಲಿ, ಫಸ್ಟು ನೀವು ಏನು ಆಪ್ಷನ್ ಟ್ರಿ ಬಿಟ್ಟಾಗ ಏನು ಮಾಡಬೇಕಪ್ಪ ಅಂದರೆ ಎಲ್ಲರೂ ಗೋರ್ಮೆಂಟ್ ಕಾಲೇಜ್ನ ಯಾಡ್ ಮಾಡಿ. 33 ಅಥವಾ 34 ಗೋರ್ಮೆಂಟ್ ಕಾಲೇಜಸ್ ಇದೆ. ಸೊ ಎಲ್ಲರೂ ಯಾಡ್ ಮಾಡ್ಕೋರಿ. ಆಮೇಲೆ ನಿಮಗೆ ಯಾವ ಕಾಲೇಜ್ ಟಾಪ್ ಕಾಲೇಜಸ್ ಯಾವ್ಯಾವಿದೆ ಅದನ್ನು ಯಾಡ್ ಮಾಡ್ಕೋರಿ. ಇದು BSc ನರ್ಸಿಂಗ್ ಒಂದೇ ಹೇಳ್ತಾ ಇಲ್ಲ, BSc ನರ್ಸಿಂಗ್ ಆಗಲಿ, ಇಂಜಿನಿಯರಿಂಗ್ ಆಗಲಿ, ಫಾರ್ಮಸಿ ಆಗಲಿ, ಅಗ್ರಿಕಲ್ಚರ್ ಆಗಲಿ ಅಥವಾ ಎಷ್ಟು ಕೋರ್ಸ್ ಇದೆ ಆಪ್ಷನ್ ಟ್ರಿಯಲ್ಲಿ ಅಲೋ. ಸೊ ಎಲ್ಲರೂ ನೀವು ನಿಮಗೆ ಯಾವ ಕಾಲೇಜ್ ಪ್ರಿಫರೆನ್ಸ್ ಫಸ್ಟ್ ಕೊಡಬೇಕು ಅನಿಸುತ್ತೋ ಫಸ್ಟ್ ಗೋರ್ಮೆಂಟ್ ಕಾಲೇಜ್ ಕೊಟ್ಟಾದಮೇಲೆ ನಿಮಗೆ ಯಾವ ಕಾಲೇಜ್ ಪ್ರಿಫರೆನ್ಸ್ ಕೊಡಬೇಕು ಆಮೇಲೆ ನೀವು ಕೊಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಮಿನಿಮಮ್ ಎಷ್ಟು ಕಾಲೇಜ್ ಸೇರಿಸ್ಬೋದು. ಸೊ ಇದಕ್ಕೆ ಆಪ್ಷನ್ ಟ್ರಿಯಲ್ಲಿ ಏನಪ್ಪ ಅಂದರೆ ಒಂದು ಮೈಂಡಲ್ಲಿ ಇಟ್ಕೊಂಡ್ಬಿಡ್ರಿ, ಇದಕ್ಕೆ ಮಿನಿಮಮು ಮ್ಯಾಕ್ಸಿಮಮ್ ಅಂತೂ ಇಲ್ಲ. ಸೊ ಏನು ಮಾಡಬೇಕಪ್ಪ ಅಂದರೆ ನೀವು ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಯಾವುದಾದ್ರೂ ಕೋರ್ಸ್ ಇಷ್ಟ ಆಯಿತು ಅಂದ್ಕೊಳ್ಳಿ. ಸೊ ಆ ಕೋರ್ಸಲ್ಲಿ ತುಂಬ ಫಾರ್ ಎಕ್ಸಾಂಪಲ್ 200 ಕಾಲೇಜ್ ಇದೆ ಅಂದ್ಕೊಳ್ಳಿ. ಸೊ ನೀವು 200 ಕಾಲೇಜು ಕೂಡ ಯಾಡ್ ಮಾಡ್ಬೋದು. ಇದಕ್ಕೆ ಮ್ಯಾಕ್ಸಿಮಮ್ ಒಂದು 20 ಕಾಲೇಜ್ ಆ್ಯಡ್ ಮಾಡಬೇಕು, 30 ಕಾಲೇಜ್ ಆ್ಯಡ್ ಮಾಡಬೇಕು ಅಥವಾ ಹಾಗೇನೂ ಇಲ್ಲ. ಸೊ ನಿಮಗೆ ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಆ ಕೋರ್ಸಲ್ಲಿ ಎಷ್ಟು ಕಾಲೇಜಸ್ ಇದೆ ಅಷ್ಟು ಕಾಲೇಜ್ ಕೂಡ ಆಪ್ಷನ್ ಟ್ರಿಗೆ ಸೇರಿಸ್ಬೋದು. ಇಷ್ಟೇ ಮೈಂಡ್ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಇದಕ್ಕೇನು ಮ್ಯಾಕ್ಸಿಮಮ್ ಎಷ್ಟೇ ಕಾಲೇಜ್ ಆ್ಯಡ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ನೀವು ಅಷ್ಟು ಕಾಲೇಜಸ್ ಕೂಡ ಯಾಡ್ ಮಾಡ್ಬೋದು ಆಪ್ಷನ್ ಟ್ರಿಯಲ್ಲಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಮಿಸ್ಟೇಕ್ಸ್ ಮಾಡಿದ್ರೆ ನಿಮಗೆ ಕಾಲೇಜ್ ಸಿಗಲ್ಲ. ಈ ಪಾಯಿಂಟ್ಸ್ ನಾನು ಲಾಸ್ಟಿಗೆ ಯಾಕೆ ಹಾಕಿದ್ದೀನಪ್ಪ ಅಂದರೆ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ KA ಆಪ್ಷನ್ ಟ್ರಿ ಮಾಡೋಕ್ಕೆ ಎಲ್ಲ ಕೋರ್ಸ್ಗೆ ಅವೈಲೇಬಲ್ ಕೊಟ್ಟಿದ್ದಾರೆ ಅಂತ ಮಾಡಿ ಎಲ್ಲ ಕೋರ್ಸನ್ನು ನೀವು ಆಪ್ಷನ್ ಟ್ರಿ ಮಾಡಿಬಿಡ್ತೀರಾ. ಸೊ ಅಂಥವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂದರೆ ಆಪ್ಷನ್ ಟ್ರಿ ಎಲ್ಲ ಕೋರ್ಸ್ನ ಮಾಡಿರಿ, ಬ್ಯಾಡ ಅನ್ನಂಗಿಲ್ಲ. ಬಟ್ ನಿಮ್ಗೆ ಏನಪ್ಪ ಅಂದರೆ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಅದು ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ ನೀವು ಎಲ್ಲ ಕೋರ್ಸ್ನ ಆಪ್ಷನ್ ಟ್ರಿ ಮಾಡಿಬಿಡ್ತೀರಿ. ಅದರಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ಇವಾಗಲೇ ಕೂಡ ಹೇಳಿದೆ, ಫಾರ್ಮಸಿ ಆಗಲಿ, BSc ನರ್ಸಿಂಗ್ ಆಗಲಿ, ಇಂಜಿನಿಯರಿಂಗ್ ಆಗಲಿ. ಸೊ ನೀವು ಎಲ್ಲ ಕೋರ್ಸ್ನ ಆಪ್ಷನ್ ಟ್ರಿ ಮಾಡಿಬಿಡ್ತೀರಾ. ಆಪ್ಷನ್ ಟ್ರಿ ಮಾಡಿದ ಮೇಲೆ ಏನಪ್ಪ ಅಂದರೆ ನಿಮ್ಮ ಮೈಂಡಲ್ಲಿ ಬಂದುಬಿಡುತ್ತೆ, ನನಗೆ ಫಾರ್ಮಸಿ ಕಾಲೇಜ್ ಸಿಗಲೇಬೇಕು ಅಥವಾ BSc ನರ್ಸಿಂಗ್ ಕಾಲೇಜ್ ಸಿಗಲೇಬೇಕು ಅಂತ ಬಂದುಬಿಡುತ್ತೆ. ಬಟ್ ನಿಮಗೆ ಅವಾಗ ಏನಪ್ಪ ಅಂದರೆ KA ಕಡೆಯಿಂದ ಬೇರೆ ಕೋರ್ಸ್ ಅಲೌಟ್ ಆಗಿಬಿಡುತ್ತೆ. ಅವಾಗ ನಿಮಗೆ ಅನುಭವ ಆಗಿಬಿಡುತ್ತೆ, ನಾನು ಮಿಸ್ಟೇಕ್ ಮಾಡಿದ್ದೆ, ಒಂದೇ ಕೋರ್ಸ್ ಮಾಡಬೇಕು ಅಂತ ಅವಾಗ ನಿಮಗೆ ಅನುಭವ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ಮಿಸ್ಟೇಕ್ಸ್ ಮಾಡಬೇಡಿ. ಆಪ್ಷನ್ ಟ್ರಿಗೆ ಟೈಮ್ ಇರುತ್ತೆ, ಆರಾಮಾಗಿ ಒಂದು 4 ದಿನ ಟೈಮ್ ಕೊಡ್ತಾರೆ, 4 ದಿನ ಅಥವಾ 3 ದಿನ ಟೈಮ್ ಕೊಡ್ತಾರೆ. ಆ 3 ದಿನ ಅಥವಾ 4 ದಿನ ಟೈಮ್ ಕೊಡ್ತಾರೆ. ಸೊ ಆ 4 ದಿನ ಅಥವಾ 3 ದಿನದಲ್ಲಿ ನೀವು ಆರಾಮಾಗಿ ಆಪ್ಷನ್ ಟ್ರಿ ಮಾಡ್ಕೋಬೋದು ಮತ್ತು ಅದು ಎಡಿಟ್ನು ಮಾಡ್ಕೋಬೋದು. ಸೊ ಅದಕ್ಕೇನಪ್ಪ ಅಂದರೆ ಮಿಸ್ಟೇಕ್ಸ್ ಮಾತ್ರ ಯಾರೂ ಮಾಡಬೇಡ್ರಿ, ಆರಾಮಾಗಿ ಟೈಮ್ ಇರುತ್ತೆ. ಸೊ ಆರಾಮಾಗಿ ನೀವು ಆಪ್ಷನ್ ಟ್ರಿ ಮಾಡ್ಕೋಬೋದು. ಸೊ ಇವ್ರ ಮಾತಿಗೆ ಸುಮ್ಮನೆ ಎಲ್ಲ ಕೋರ್ಸ್ನು ಆಪ್ಷನ್ ಟ್ರಿ ಸೇರಿಸ್ಬೇಡ್ರಿ. ನಾನು ಪದೇ ಹೇಳ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಒಳ್ಳೆ ಸಿಗೋ ಕಾಲೇಜ್ ಕೂಡ ಸಿಗೋಲ್ಲ. ನಿಮಗೆ ಯಾವ ಕೋರ್ಸ್ ಇಷ್ಟನೋ ಇನ್ನು ಆಪ್ಷನ್ ಟ್ರಿಗೆ ಇನ್ನೂ 1 ಮಂತ್ವರೆಗೂ ಟೈಮ್ ಇದೆ. ಯಾಕಂದರೆ ಇವಾಗಲೇ ಆಪ್ಷನ್ ಟ್ರಿ ಸ್ಟಾರ್ಟ್ ಆಗೋಲ್ಲ. ಯಾಕಂದರೆ ಇವಾಗ ಫಸ್ಟ್ ಇನ್ನು ವೆರಿಫಿಕೇಷನ್ ಸ್ಲಿಪ್ ಬರಬೇಕು, ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು, ಎಲ್ಲ ಅಂದರೆ ಇನ್ನೂ ತುಂಬ ಪ್ರೊಸೀಜರ್ ಇದೆ. ಸೊ ಜುಲೈ 2nd ವೀಕ್ ಆದಮೇಲೆ ಆಪ್ಷನ್ ಟ್ರಿ ಸ್ಟಾರ್ಟ್ ಆಗೋದು, ಅಲ್ಲಿವರೆಗೂ ಸ್ಟಾರ್ಟ್ ಆಗೋಲ್ಲ, ಚಾನ್ಸೇ ಇಲ್ಲ. ಯಾಕಂದರೆ ಇನ್ನು ವೆರಿಫಿಕೇಷನ್ ಸ್ಲಿಪ್ ಬರೋಕ್ಕೆ ಲೇಟ್ ಆಗುತ್ತೆ. ಸೊ ಮತ್ತು ಯಾಕಂದರೆ ಇವಾಗ ಅಪ್ಡೇಟ್ಸ್ ನಡೀತಾ ಇದೆ, PGCET ಕೂಡ ಅಪ್ಡೇಟ್ಸ್ ನಡೀತಾ ಇದೆ, DCET ಕೂಡ ಅವ್ರದ್ದು ಕೂಡ ಅಪ್ಡೇಟ್ಸ್ ಮಾಡ್ತಾ ಇದ್ದಾರೆ. ಸೊ KCET ಕೂಡ ಬಿಡಲ್ಲಂತಲ್ಲ, ಅಪ್ಡೇಟ್ಸ್ ಮಾಡ್ತಾ ಇರ್ತಾರೆ. ಮಾಡಿದಾಗ ನಾನು ಇನ್ಫಾರ್ಮ್ ಮಾಡ್ತಾ ಇರ್ತೀನಿ. ಬಟ್ ಏನಪ್ಪ ಅಂದರೆ ಆಪ್ಷನ್ ಟ್ರಿಗೆ ಇನ್ನೂ ತುಂಬ ಟೈಮ್ ಇದೆ. ಅಲ್ಲಿವರೆಗೂ ನಿಮ್ಮ ಮೈಂಡಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ, ಅಥವಾ ಅವ್ರಿವ್ರ ಮಾತ್ರ ಕೇಳಬೇಡ್ರಿ. ನಾನು ಇವಾಗ ಮೀನ್ಸ್ ನಿಮ್ಮ ಫ್ರೆಂಡ್ಸ್ ಇವಾಗ BSc ನರ್ಸಿಂಗ್ ಮಾಡ್ದೆ ಅಂದ್ಕೊಳ್ಳಿ. ಸೊ ನಿಮ್ಮ ಮೈಂಡಲ್ಲಿ ಒಂದು ಬರುತ್ತೆ, ನಾನು BSc ನರ್ಸಿಂಗ್ ಮಾಡಲೇಬೇಕು ಅಂತ. ಸೊ ಹಂಗೆ ಆ ತಪ್ಪು ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಅವನಿಗೆ BSc ನರ್ಸಿಂಗ್ ಇಷ್ಟ ಇದ್ದರೆ ಇವಾಗ ನಿಮ್ಮ ಮೈಂಡಲ್ಲಿ ಬೇರೆ ಇರುತ್ತೆ. ಸೊ ಅವಾಗ ನಿಮಗೆ ಯಾವ ಕೋರ್ಸ್ ಇಷ್ಟನೋ ಆ ಕೋರ್ಸ್ ಮೇಲೆ ಫೋಕಸ್ ಮಾಡಿರಿ, ಅದನ್ನು ಮಾಡ್ಕೋರಿ. ಸೊ ಯಾಕೆ ಸಿಕ್ಕಿದ ಕೋರ್ಸ್ ಮಾಡ್ತೀನಂತ ಅದು ಮಾಡಬೇಡ್ರಿ. ಸೊ ನೀವು ಟೈಮ್ ಇದೆ, ಇನ್ನು ತುಂಬ ಟೈಮ್ ಇದೆ. ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ ಆರಾಮಾಗಿ ಆಪ್ಷನ್ ಟ್ರಿ ಬಗ್ಗೆ ಥಿಂಕ್ ಮಾಡಿ, ನಿಮಗೆ ಯಾವ ಕೋರ್ಸ್ ಇಷ್ಟನೋ ಆ ಕೋರ್ಸ್ನ ಒಂದು ಸೆಲೆಕ್ಟ್ ಮಾಡಿಕೊಂಡು ಆರಾಮಾಗಿ ಆಪ್ಷನ್ ಟ್ರಿ ಮಾಡ್ಬೋದು. ಸೊ ಅಕಸ್ಮಾತ್ ನೀವೆಲ್ಲ ಆಪ್ಷನ್ ಟ್ರಿ
ಎಲ್ಲ ಕೋರ್ಸ್ ಸಬ್ಸೆಂಟ್ರಲ್ಲಿ ಮಾಡಿದ್ರೆ ಏನು ತೊಂದರೆನೇ ಇಲ್ಲ, ಮಾಡೋಂಗಿಲ್ಲ ಅಂತಲ್ಲ. ಬಟ್ ನಿಮಗೆ ಬೇಕಾಗಿರೋ ಕೋರ್ಸ್ನ ಲಾಸ್ಟಿಗೆ ಸಿಗಲ್ಲ, ಇದು ಮಾತ್ರ ಪಕ್ಕ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ನಿಮಗೆ ಯಾವ ಕೋರ್ಸ್ ಇಷ್ಟನೋ ಆ ಕೋರ್ಸ್, ಅಥವಾ ನೀವು ಮಿನಿಮಮ್ ಒಂದು 2 ಕೋರ್ಸ್ ಆದರೂ 2 ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಇವಾಗ ನಿಮ್ಮ ರ್ಯಾಂಕ್ ಜಾಸ್ತಿ ಅಂತ ಅನ್ಕೊಳ್ಳಿ, 1,60,000 1,70,000 ಅಂಥವ್ರು ಏನು ಮಾಡ್ಬೋದಪ್ಪ ಅಂದರೆ, ಇವಾಗ ನೀವು ಒಂದು 2 ಕೋರ್ಸ್ ಆ್ಯಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ BSc ನರ್ಸಿಂಗ್ ಆಗಲಿ ಅಥವಾ ಇಂಜಿನಿಯರಿಂಗ್ ಆಗಲಿ. ಸೊ ನೀವು 2 ಕೋರ್ಸ್ನ ಆ್ಯಡ್ ಮಾಡ್ಕೋಬೋದು, ಅಥವಾ ಫಾರ್ಮಸಿ ಕೂಡ ಆ್ಯಡ್ ಮಾಡ್ಕೋಬೋದು. ಫಸ್ಟ್ ಏನಪ್ಪ ಅಂದರೆ, ಬಟ್ ಅದರಲ್ಲಿ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನಿಮಗೆ ಯಾವ ಕೋರ್ಸ್ ಇಷ್ಟನೋ ಆ ಕೋರ್ಸ್ನ ಮೇಲೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಇಂಜಿನಿಯರಿಂಗ್ ಕೋರ್ಸ್ ಇಷ್ಟ ಅಂತ ಅಂದ್ಕೊಳ್ಳಿ. ಸೊ ಇಂಜಿನಿಯರಿಂಗ್ ಎಷ್ಟು ಕಾಲೇಜಸ್ ಇದೆ ಅಷ್ಟು ಕಾಲೇಜ್, ಜಾಸ್ತಿ ಕಾಲೇಜ್ನ ಫಸ್ಟ್ ಪ್ರಿಫರೆನ್ಸ್ 1 to 80 ಕಾಲೇಜ್ ಇಂಜಿನಿಯರಿಂಗ್ ಕೊಡಿ. ಅದಾದಮೇಲೆ BSc ನರ್ಸಿಂಗ್ ಕೊಡಿ 1 to 80 ಮತ್ತು BSc ನರ್ಸಿಂಗು. ಸೊ ನೆಕ್ಸ್ಟ್ 1 to 80 ಮತ್ತು ಫಾರ್ಮಸಿ, ಹಾಗೆ ಕೊಡ್ತಾಯಿರಿ. ಹಂಗೆ ಕೊಟ್ಟರೆ ನಿಮಗೆ ಮೂರು ಕೋರ್ಸಲ್ಲಿ ಒಂದು ಕಾಲೇಜ್ ಸಿಗುತ್ತೆ, ಸಿಗಲ್ಲಂತಲ್ಲ. ಸೊ ಅಂದರೆ ಬಟ್ ನನ್ನ ಪ್ರಕಾರ ಏನಪ್ಪ ಅಂದರೆ, ಹಂಗೆ ಮಾಡಿದರೆ ನಿಮಗೆ ಅಂದರೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ನೀವು ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಫಾರ್ ಎಕ್ಸಾಂಪಲ್ ಇವಾಗ ಮುಂದೆ ನಿಮಗೆ ಒಂದು ಜಾಬ್ ಮಾಡ್ತೀರಾ, ನೀವು 2-3 ಜಾಬ್ ಅಂದರೆ ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಇವಾಗ ನೀವು ಒಂದು ಎಕ್ಸಾಮ್ ಬರೆದು ಒಂದು ಜಾಬ್ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಕೋರ್ಸ್ ಬಗ್ಗೆ ನೀವು ಕರೆಕ್ಟಾಗಿ ಮಾಹಿತಿ ಮೈಂಡಲ್ಲಿ ಇಟ್ಕೊಂಡು ಆರಾಮಾಗಿ ಆಬ್ಸೆಂಟ್ರಿ ಮಾಡಿದ್ರೆ ನಿಮಗೆ ಒಳ್ಳೆ ಫ್ಯೂಚರ್ ಕೂಡ ಇರುತ್ತೆ. ಸೊ ಅದಕ್ಕೆ ಯಾರೂ ಮಿಸ್ಟೇಕ್ಸ್ ಮಾಡಬೇಡ್ರಿ. ಈ ವಿಡಿಯೋ ಏನಪ್ಪ ಅಂದರೆ ಎಲ್ರಿಗೂ ಶೇರ್ ಮಾಡಿರಿ, ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಮಾಡ್ತಾರೆ. ನಿಮ್ಮ ಹತ್ರ ಏನೇ ಗ್ರೂಪ್ಸ್ ಇದ್ದರು ಅಥವಾ ನಿಮ್ಮ ಕಾಲೇಜ್ ಗ್ರೂಪ್ಸ್ ಇದ್ದರು, PU ಕಾಲೇಜ್ ಗ್ರೂಪ್ಸ್ ಇದ್ದರು, ಎಲ್ಲಾದರೂ ಕೂಡ ಎಲ್ರಿಗೂ ಕೂಡ ಶೇರ್ ಮಾಡಿರಿ. ತುಂಬ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಅವರಿಗೂ ಕೂಡ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.